ಹಾಯ್ ಹಲೋ ನಮಸ್ಕಾರ ಪ್ರಿಯ ವೀಕ್ಷಕರೇ, ಎಂ ಸುದ್ದಿ ಮಿತ್ರ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕಿನ ಮುತ್ತಿಗಿ ಗ್ರಾಮದಲ್ಲಿ ಶ್ರೀ ಗೌರಿಶಂಕರ ಜಾತ್ರಾ ನಿಮಿತ್ತ ದೇವಸ್ಥಾನದಲ್ಲಿ ರುದ್ರಾಭಿಷೇಕ, ಶ್ರೀ ದಾನಮ್ಮದೇವಿ ಉಡಿ ತುಂಬುವ ಹಾಗೂ ಸುಮಂಗಲಿಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ಜರುಗಿತು. ಹೌದು ಪ್ರಿಯ ವೀಕ್ಷಕರೇ, ವಿವಿಧ ವಾದ್ಯ ಮೇಳಗಳೊಂದಿಗೆ ಹಿರಿಯರು, ಹೆಣ್ಣು ಮಕ್ಕಳು ಆರತಿಯೊಂದಿಗೆ ದೇವಸ್ಥಾನಕ್ಕೆ ಭಕ್ತರು ಹೋಗಿ ಸಂಗಮನಾಥನ ಕಳಸಾರೋಹಣ ಮಾಲೆಯನ್ನು ಸಿದ್ದರಾಮಪ್ಪ ಶಿವಲಿಂಗಪ್ಪ ನಾಯ್ಕರ್ ಇವರ ಮೂಲಕ ಸಂಗಮನಾಥನ ಕಳಸಾರೋಹಣ ಮಾಲೆಯನ್ನು ಹಾಕಿದರು ಮತ್ತು ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನದ ಚಂದಪ್ಪ ದಾನಪ್ಪ ಕಮತಿಗೆ ಇವರ ಮೂಲಕ ಮಲ್ಲಿಕಾರ್ಜುನ ಕಳಸಾರೋಹಣಕ್ಕೆ ಮಾಲೆಯನ್ನು ಹಾಕಿದರು. ರಾತ್ರಿ 7 ಗಂಟೆಯಿಂದ ಸಂಗಮೇಶ್ವರ ದೇವಸ್ಥಾನ ಹಾಗೂ ಮಲ್ಲಿಕಾರ್ಜುನ ದೇವಸ್ಥಾನ, ವಿನಾಯಕ್ ದೇವಸ್ಥಾನ, ಗೌರಿಶಂಕರ ದೇವಸ್ಥಾನದಲ್ಲಿ ಕಾರ್ತಿಕೋತ್ಸವವನ್ನು ದೀಪ ಹಚ್ಚುವುದರ ಮೂಲಕ ಹಿರಿಯರಿಂದ ಹೆಣ್ಣು ಮಕ್ಕಳಿಂದ ಕಾರ್ತಿಕ ಮಾಸದಲ್ಲಿ ದೀಪ ಹಚ್ಚಿ ಯುವಕರು ಪಟಾಕಿ ಹಚ್ಚುವುದರ ಮೂಲಕ ಸಂಭ್ರಮಿಸಿದರು. ಜಾತ್ರಾ ವಿಶೇಷತೆ ಬಗ್ಗೆ ಮುತ್ತಿಗಿ ಗ್ರಾಮದ ಹಿರಿಯರು ಮಾತನಾಡಿದರು. ಮುತ್ತಿಗಿ ಗ್ರಾಮದಲ್ಲಿ ಶ್ರೀ ಗೌರಿಶಂಕರ ದೇವಸ್ಥಾನದ ಜಾತ್ರಾ ನಿಮಿತ್ತವಾಗಿ ಎಲ್ಲರೂ ಕೂಡಿ 5 ದಿನಗಳ ಜಾತ್ರಾ ಮಹೋತ್ಸವಕ್ಕೆ ಯಾವುದೇ ಭೇದವಿಲ್ಲದೆ ಈ ಜಾತ್ರಾ ಮಹೋತ್ಸವಕ್ಕೆ ಅದ್ದೂರಿಯಾಗಿ ಬಹಳ ವಿಶಿಷ್ಟವಾಗಿ ಆಚರಿಸಿದರು. ವರದಿ
ಬಿಜಾಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಮುತ್ತಿಗೆ ಗ್ರಾಮದಲ್ಲಿ ಜಾತ್ರೆಯು ಶ್ರೀ ಗೌರಿಶಂಕರ ಜಾತ್ರೆಯು ಪ್ರಾಚೀನ ಕಾಲದಿಂದ ನಡ್ಕೋತ ಬಂದಿದ್ದು. ಇಲ್ಲಿ ವಿಶೇಷ ಏನು ಅಂತಂದ್ರೆ ಈ ಗ್ರಾಮದ ಎಲ್ಲ ಗುರು ಹಿರಿಯರು ಈ ಗ್ರಾಮದ ಒಂದು ಪ್ರಮುಖ ಗ್ರಾಮ ದೇವತೆಯಾಗಿದ್ದು, ಪ್ರತಿಯೊಬ್ಬ ರೈತರು ಅಥವಾ ಈ ಮಠದ ಭಕ್ತರು ಈ ಒಂದು ದೇವಾಲಯಕ್ಕೆ ಪ್ರಾಚೀನ ಕಾಲದಿಂದ ನಡ್ಕೊತ ಬಂದಿದ್ದಾರೆ. ಮತ್ತು ಯಾವುದೇ ಆದಂಥ ಒಂದು ಹೋಮಗಳಿಗಾಗಲಿ ಇದರಲ್ಲಿ ಏನೂ ಇಲ್ಲ. ಎಲ್ಲರೂ ಸೌಹಾರ್ದತೆಯಿಂದ ಈ ಜಾತ್ರೆಯನ್ನು ಪ್ರಾಚೀನ ಕಾಲದಿಂದಲೂ ಆಚರಣೆ ಮಾಡ್ಕೊಂಡು ಬರ್ತಾರೆ. ಈ ದೇವಾಲಯದಲ್ಲಿ ಪಾರ್ವತಿ, ಶಿವ, ಗಂಗೆ, ನಂದಿ ಈ ಮೂರ್ತಿಗಳು 4 ಮೂರ್ತಿಗಳು ಕಾಣಿಸ್ತಾವೆ. ಇದು 5 ಸಾರಿ ಕರೆಕ್ಟ್ ಹಾಂ 5 ದೇವಾಲಯದಲ್ಲಿ ಗೌರಿ ಜಾತ್ರೆ ಬರೋಕ್ಕಿಂತ ಪೂರ್ವದಲ್ಲಿ ಅಂದ್ರೆ ದೀಪಾವಳಿ ಆದ ಬಳಿಕ ಗೌರಿ ಮಣ್ಣನ್ನು ತಂದು ಹಾಕಿ ಅದನ್ನು ಹದ ಮಾಡಿ ಇಲ್ಲಿ ಊರಿನ ಹಿರಿಯರಾದಂಥ ಮಳ್ಳಿಯವರು ಮತ್ತು ಗೊಂಬೆಯವರು ಈ ಮೂರ್ತಿಗಳನ್ನು ಪ್ರಾಚೀನ ಕಾಲದಿಂದ ಮಾಡ್ಕೊಂಡು ಬರ್ತಾರೆ. ಅವನ್ನ ಮಣ್ಣು ಹಾಕಿ ಗದ್ದೆ ಗಳಿಸೋದು ಅಂತ ಹೇಳ್ತಾರೆ. ಆ ಗದ್ದೆ ಗಳಿಸಿದ ಮೇಲೆ 15 ದಿವಸದ ತಯಾರಿ ಮಾಡಿ ಚಟ್ಟಿ ಅಮಾವಾಸ್ಯೆ ಬರೋಕ್ಕಿಂತ ಪೂರ್ವದಲ್ಲಿ ಎಲ್ಲ ಮೂರ್ತಿಗಳನ್ನು ರೆಡಿ ಮಾಡ್ತಾರೆ. ರೆಡಿ ಮಾಡಿ ಚಟ್ಟಿ ಅಮಾವಾಸ್ಯೆಯಿಂದ ಸುಮಾರು ಒಂದು 3-4 ದಿವಸ ಅದ್ದೂರಿಂದ ಪೂಜೆ ಮಾಡಿ ಎಲ್ಲ ಮಾಡಿ ಲಾಸ್ಟಕ್ಕೆ ಈ ಗ್ರಾಮದೊಳಗೆ ಒಂದು ಏನಿದೆ ಅಂತಂದ್ರೆ ತೀರ್ಥ ಬಾವಿ ಅಂತಿದೆ. ಅದು ಪ್ರಾಚೀನ ಕಾಲದಲ್ಲಿ ಬಿಜಾಪುರ ಆದಿಶಾಹಿ ಕಾಲದಾಗ ಕಟ್ಟಿದಂಥದ್ದು. ಅದನ್ನ ಬಾವಿ ದಂಡಿಯಲ್ಲಿ ಒಂದು ರಾಮಲಿಂಗೇಶ್ವರ ಅಂತ ಗುಡಿ ಇದೆ, ಹನುಮಂತರ ಗುಡಿ ಅಂತಿದೆ. ಅಲ್ಲಿ ಎಲ್ಲ ಗ್ರಾಮದ ಸುತ್ತಮುತ್ತಲಿನ ಗ್ರಾಮರು ನಾಗೋಡ, ಟಕ್ರಿತಿ, ಒಳಸಂಗಿ, ಕೂಡಿಗಿ ಸುಮಾರು ಒಂದು 20,000 ಜನ ಸೇರ್ತದ್ರಿ. ಅದನ್ನು ನಾಳೆ ದಿನ ವಿಸರ್ಜನೆ ಮಾಡ್ತಾರೆ. ಅದು ಅಮಾವಾಸ್ಯೆ ಮರುದಿನ ನಾಳೆ ವಿಸರ್ಜನೆ ಆಗುತ್ತೆ. ಅದು 4 ಗಂಟೆಯಿಂದ ಸುಮಾರು 7:30 ಗಂಟೆ ತನಕ ಆಗುತ್ತೆ. ಭಾಳ ವಿಶಾಲವಾದ ಬಾವಿ ಅದ್ರಿ. ಆ ಬಾವಿ ಒಳಗೆ ಎಲ್ಲ ಜನ ಸೇರಿ ಎಲ್ಲರೂ ಪೂಜೆ ಮಾಡಿ ಇದನ್ನು ಮಾಡಿ ನಂತರ ದೇವರನ್ನು ವಿಸರ್ಜನೆ ಮಾಡ್ತಾರೆ ಬಾವಿ ಒಳಗೆ. ಸರ್ ಬಿಜಾಪುರದ ಬೆಳಿಜಾಳ ರೊಟ್ಟಿ ಅಂತಾರೆ ಗೊತ್ತಲ್ರಿ? ಹಂಗಾಗಲ್ರಿ, ಬರೀ ಹಂಗೆ ಇದಾಗ್ಬಾರ್ದ್ರಿ. ನೀವು ಬಿಜಾಪುರ ಡಿಸ್ಟಿಕ್ದವ್ರಾಗೆ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಮುತ್ತಿಗೆ ಗ್ರಾಮದಲ್ಲಿ ಊರಿನ ಆರಾಧ್ಯ ದೇವರಾಗಿರ್ತಕ್ಕಂಥ ಶ್ರೀ ಗೌರಿಶಂಕರ ಒಂದು ಜಾತ್ರಾ ನಿಮಿತ್ತವಾಗಿ ಇವತ್ತು ನಮ್ಮಲ್ಲಿ ಯಶಂ ಸುದ್ದಿ ಮಿತ್ರ ಅಂತಕ್ಕಂಥ ಚಾನಲ್ ಮೂಲಕ ನಮ್ಮ ಊರಿನ ಒಂದು ಗುರುತನ್ನು ಮಾಡಲಿಕ್ಕೆ ಇಲ್ಲಿ ಬಂದಿದ್ದಾರೆ. ಈ ಊರಿನ ಒಂದು ಗ್ರಾಮದ ಆರಾಧ್ಯ ದೇವರ ಒಂದು ವಿಶೇಷತೆ ಏನಂತಂದ್ರೆ ಇಲ್ಲಿ ಕೋಮುಗಲಭೆ ಇಲ್ಲದೆ ಎಲ್ಲ ಜಾತಿಯವರು ಈ ಜಾತ್ರೆಯಲ್ಲಿ ಪಾಲ್ಗೊಂಡು ಹಿಂದೂ ಮುಸ್ಲಿಂ ಎಲ್ಲ ಏನೂ ಅನ್ಲಾರ್ದೇ ಎಲ್ಲರೂ ಒಗ್ಗೂಡಿ ಎಲ್ಲ ಸಮುದಾಯದವರು ಬಂದು ಈ ಜಾತ್ರೆಯನ್ನು ಮಾಡ್ತಾರೆ. ಇವತ್ತು ಈ ಶ್ರೀ ಗೌರಿಶಂಕರ ಮತ್ತು ಸಂಗಮೇಶ್ವರ ದೇವಸ್ಥಾನಕ್ಕೆ ಕಳಸಾರೋಹಣ ಆಯ್ತು ಈಗ. ಆಮೇಲೆ ನಾಳೆ ದಿನ ಮಧ್ಯಾಹ್ನ ಬೆಳಗ್ಗೆ ಒಂದು ಮಹಾದೇವ ಮತ್ತು ದಾಮೋಹನ ಸೋಗ ಮತ್ತು ರಾಮಲಕ್ಷ್ಮಣ ಒಂದು ಸೋಗನ್ನು ಹಾಕಿ ಮಾಡಿ ಓಕಳಿಯನ್ನು ಆಡಿ ಆಮೇಲೆ 4:30-5 ಗಂಟೆಗೆ ಈ ದೇವಸ್ಥಾನದಿಂದ ಈ ಮಾಡತಕ್ಕಂಥ ಒಂದು ಮೂರ್ತಿಗಳನ್ನು ಎಲ್ಲ ಬಾಜಾ ಭಜಂತ್ರಿ ವೈಭವದಿಂದ ಒಂದು ತೀರ್ಥಭೂಮಿ ಅಂತಕ್ಕಂಥದ್ದರ ಅಲ್ಲಿ ವಿಸರ್ಜನೆ ಮಾಡಲು ತೆಗೆದುಕೊಂಡು ಹೋಗಿ ಅದೇ ರೀತಿಯಾಗಿ ಈ ಜಾತ್ರಾ ವಿಶೇಷತೆ ಅಂತಂದ್ರೆ ನಮ್ಮೂರಲ್ಲಿ ಪ್ರತಿ ವರ್ಷವೂ 2 ನಾಟಕಗಳ ಒಂದು ವಿಜೃಂಭಣೆ ಮನರಂಜನಾ ಕಾರ್ಯಕ್ರಮ ನಡೀತಾವೆ. ಆಮೇಲೆ ಮರುದಿನ ನಾಡಿದ್ದು ಒಂದು ಕುಸ್ತಿಯನ್ನು ಆಡುವುದಾಗಲಿ, ಆಮೇಲೆ ಮಾರನೇ ದಿನ
ಒಂದು ಮಾಲೆ ಇಳಿಸೋ ಕಾರ್ಯಕ್ರಮ ಎಲ್ಲ ಜನರು ಒಂದು ಬಾಂಧವ್ಯದಿಂದ ಈ ಜಾತ್ರೆಯನ್ನು ಈ ಮುತಿಗಿ ಗ್ರಾಮದಲ್ಲಿ ಕೈಗೊಳ್ಳಲಾಗ್ತದೆ. ಈಗ ಎಲ್ಲ ದೈವ ಮಂಡಳಿಗೆ ನಾವು ಮಾತನಾಡುತ್ತೇವೆ. ಈ ಮುತ್ತಿಗೆ ಗ್ರಾಮದಲ್ಲಿ ಗೌರಿ ಶಂಕರ ಜಾತ್ರೆ ಬಹಳ ಅದ್ದೂರದಿಂದ ನಡೆಯುತ್ತಿದೆ. 5 ದಿನಗಳ ಚರಿತ್ರೆ ನಡೆಯುತ್ತಿದೆ. ದ್ಯಾಮೋತ್ಸವ, ಕುದುರೆ ಸೋಗ ಮತ್ತು ಗೌರವ ಗಂಗವನ್ನು ಮೆರವಣಿಗೆ ಮಾಡುವುದು, ಅದರಂತೆ ಅನ್ನಪ್ರಸಾದ ಮಾಡುವುದು, ಇವು ಎಲ್ಲ ಕಾರ್ಯಕ್ರಮ ಇಲ್ಲಿ ಮುತ್ತಿಗೆಯೊಳಗೆ ನಡೆಯುತ್ತಿದ್ದಾವೆ. ಯಾಕಂದರೆ ಇದು ಎಂದೋ ಯಾವ ಕಾಲದಾಗ ಬಂದೈತೋ ಆ ಭಗವಂತಿಗೆ ಗುರ್ತ. ನಾವು ಇನ್ನು ಸಣ್ಣವರು, ನಮಗೂ ಗುರ್ತಿಲ್ಲ. ನೋಡಿ ಮೊದಲಿಂದ ಮಾಡ್ಕೋತ ಬಂದ ಪದ್ಧತಿ ಈಗಾದರೂ ಮಾಡ್ಕೋತ ಬಂದೇವಿ. ಇಷ್ಟೇ ನೋಡ್ರಿ ನನ್ನ ಮಾತು. ನನ್ನ ತಿಳುವಳಿಕೆಯಿಂದ 73-74 ವರ್ಷ 77 ವರ್ಷ ಶಂಕರ ಸಂಗಮನಾಥ ಸೇವಾ ಮಾಡೋದು. ಊರಿನ ಆರಾಧ್ಯ ದೇವತೆಯಾದ ಗೌರಿಶಂಕರ ದೇವಾಲಯ ಎರಡೂ ಒಂದೇ ಸ್ಥಳದಲ್ಲಿರುವುದರಿಂದ ಊರಿನ ಜನರು ಪ್ರಾಚೀನ ಕಾಲದಿಂದಲೂ ಸುಮಾರು 1000 ವರ್ಷಗಳ ಹಿಂದಿನ ಇತಿಹಾಸ ಅದ ಈ ಗುಡಿಗೆ. ಆಮೇಲೆ ಗುಡಿಯಲ್ಲಿ ಶಾಸನಗಳು ಕೂಡ ಇದೆ. ಯಾವಾಗ ಬ್ರಿಟಿಷರ ಕಾಲದಾಗ ಅರಸೊತ್ತಿಗೆ ಸಂದರ್ಭದಲ್ಲಿ ಸುಮಾರು 4 ಶಾಸನಗಳು, ಅಥವಾ ಈ ಗ್ರಾಮದೊಳಗೆ ಬೇರೆ ಕಡೆನೂ ಶಾಸನಗಳದಾವು. ಸುಮಾರು 7-8 ಶಾಸನಗಳು ಗುಡಿ